ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಈಸಿಯಾಗಿ ನಿಪ್ಪಟ್ಟು ಹೆಂಗ್ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಇವಾಗ ನಾನು ನಿಪ್ಪಟ್ಟು ಹೆಂಗ್ ಮಾಡೋದಂತ ಹೇಳಿ ನೋಡೋಣ ಬನ್ನಿ. 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. 3 ಕಪ್ ಅಷ್ಟು ಹುರ್ಗಡ್ಲೆ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಷ್ಟನ್ನು ನಾನು ಜರಡಿ ಹಿಡ್ದು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಕಪ್ ತಗೊಂತೀರೋ ಆ ಕಪ್ನಲ್ಲಿ ಮೆಷರ್ಮೆಂಟ್ ತಗೊಳ್ಳಿ. 1.5 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಕೈ ಹಿಡಿಯಷ್ಟು ಕರಿಬೇವನ್ನ ಸಣ್ಣ ಸಣ್ಣ ಕೆಚ್ಚಿರೋದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತೆ ಕಡಲೆಬೇಳೆ 1 ಅವರ್ ಮುಂಚೆನೆ ನಾನು ನೆನೆಸಿಟ್ಟಿದ್ದೆ. ಅದು 1 ಕೈ ಹಿಡಿಯಷ್ಟು ಕಡಲೆಬೇಳೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಿಸಿರೋ ಎಣ್ಣೆನ 2 ಸ್ಪೂನ್ ಅಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಾಯಿಸಿ ಆ್ಯಡ್ ಮಾಡ್ಕೊಳ್ಳಿ, ಅದು ಕ್ರಿಸ್ಪಿ ಕೊಡುತ್ತೆ. ಮತ್ತೆ ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ 1 ಕೈ ಹಿಡಿಯಷ್ಟು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಹಾಕೋದ್ರಿಂದ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಪ್ಪಟ್ಟು. ಮತ್ತೆ ಈಗ ಹಿಟ್ಟನ್ನ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕ್ದಿರ ಬರೀ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕಿ ನಾವು ಚಪಾತಿ ಹಿಟ್ಟು ಅದಕ್ಕೆ ನಾವು ಈಗ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ನೀರು ಹಾಕೊಳ್ಳಿ. ಅಂದ್ರೆ ತುಂಬಾ ಗಟ್ಟಿ ಇರಬಾರ್ದು, ಸ್ವಲ್ಪ ಸಾಫ್ಟ್ ಆಗೇ ಇರಬೇಕು. ಆ ರೀತಿ ನಾವು ನಿಪ್ಪೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನ. ನೋಡ್ತಿರ್ಬೋದು ಯಾವ ರೀತಿ ನಾನು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸತಿ ನೀರನ್ನ ಹಾಕಬಾರ್ದು. ಸ್ವಲ್ಪ ಲೈಟಾಗಿ ನೀರುಗಳನ್ನ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಚಪಾತಿ ಹಿಟ್ಟು ಗಿಂತ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ ನೋಡಿ. ಒಂದು ವೈಟ್ ಬಟ್ಟೆನ ಒದ್ದೆ ಮಾಡಿ ಹಿಟ್ಟು ಮೇಲೆ ಹಾಕ್ಕೊಳ್ಳಿ. ಅಂದರೆ ಹಿಟ್ಟನ್ನ ಒಣಗಕ್ಕೆ ಬಿಡಬೇಡಿ. ಆವಾಗ ಬಂದು ನಿಮಗೆ ತಟ್ಟಷ್ಟರಲ್ಲಿ ಅದು ಹಿಟ್ಟು ಒಣಗೋಗಲ್ಲ, ಚೆನ್ನಾಗಿ ಬರುತ್ತೆ. ಈ ರೀತಿ ನಾನು ಒಂದು ಚಿಕ್ಕ ಕಪ್ ತಗೊಂಡು ರೌಂಡ್ ಉಂಡೆ ಮಾಡ್ಕೊಂಡು ಹಿಟ್ಟನ್ನ ಈ ರೀತಿ ತಟ್ತಾ ಇದ್ದೀನಿ. ನಿಮಗೆ ಚಿಕ್ಕದು ಬೇಕಾದರೆ ಚಿಕ್ಕದು ತಟ್ಕೊಬೋದು, ಸ್ವಲ್ಪ ದೊಡ್ಡದು ಬೇಕಾದ್ರೂ ದೊಡ್ಡದು ತಟ್ಕೊಳ್ಳಿ. ತುಂಬ ದಪ್ಪಗೆ ತಟ್ಕೊಬಾರ್ದು, ಸ್ವಲ್ಪ ತೆಳ್ಳಗಿದ್ದಷ್ಟು ನಿಮಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು. ಮತ್ತೆ ಎಣ್ಣೆ ಬಂದು ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಚೆನ್ನಾಗಿ ಕಾದ್ರೇ ನಿಮಗೆ ನಿಪ್ಪಟ್ಟು ಕ್ರಿಸ್ಪಿಯಾಗಿ ಬರೋದು. ಇಲ್ಲ ಅಂದರೆ ಪೂರಿ ಥರ ನಿಮಗೆ ಸಾಫ್ಟಾಗಿ ಬಂದ್ಬಿಡುತ್ತೆ. ಅದರಿಂದ ಏನು ಮಾಡಬೇಕು, ಚೆನ್ನಾಗಿ ನೀವು ಎಣ್ಣೆನ ಕಾಯಿಸಿ ನಿಪ್ಪಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ನಾನು ಒಂದೊಂದಾಗಿ ತಟ್ಟಿರೋ ಅಂಥ ನಿಪ್ಪಟ್ಟನ್ನ ಎಣ್ಣೆಲಿ ಹಾಕಿ ಕರಿತಾ ಇದ್ದೀನಿ. ಮತ್ತು ನೀವು ಫಸ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಡಿ, ಎಲ್ಲನೂ ತಟ್ಟಿ ಕವರ್ ಮೇಲೆ ಹಾಕ್ಕೊಳ್ಳಿ. ಅದು ಬೇಗ ಹಾಕ್ಬಿಡುತ್ತೆ. ಎಣ್ಣೆ ಕಾದಿದ್ರೆ ಬೇಗ ಹಾಕ್ಬಿಡುತ್ತೆ. ಸೊ ಅದರಿಂದ ತಟ್ಟೋದು ಮಾತ್ರನೇ ನಿಮಗೆ ಟೈಮ್ ತಗೊಳುತ್ತೆ. ಅದರಿಂದ ಫಸ್ಟ್ ಎಲ್ಲ ತಟ್ಟಿ ಇಟ್ಬಿಡಿ. ಆಮೇಲೆ ಎಣ್ಣೆ ಕಾದಿದ ತಕ್ಷಣ ಒಂದೊಂದಾಗಿ ಹಾಕಿ ನಾವು ನಿಪ್ಪಟ್ಟನ್ನ ಬೇಯಿಸ್ಕೊಳ್ಳೋಣ. ಫ್ಲೇಮ್ನ ಜಾಸ್ತಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ, ಆವಾಗಲೇ ಕ್ರಿಸ್ಪಿ ಬರೋದು. ಕಮ್ಮಿ ಮಾಡಿದ್ರೆ ಏನಾಗುತ್ತೆ, ಸಾಫ್ಟ್ ಬಂದ್ಬಿಡುತ್ತೆ. ಇಲ್ಲಾಂದರೆ ಫೋಕ್ ಸ್ಪೂನ್ ಇರುತ್ತಲ್ಲ, ನೀವು ಹಿಟ್ಟು ತಟ್ಟಿದ ತಕ್ಷಣ ಫೋಕ್ ಸ್ಪೂನಲ್ಲಿ ಈ ಥರ ಹೋಲ್ಸ್ ಮಾಡಿದ್ರೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ನಿಮಗೆ. ಆ ರೀತಿನೂ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾನು ನಿಮಗೆ ನಿಪ್ಪಟ್ಟು ಮಾಡೋದನ್ನ ತೋರಿಸ್ಕೊಂಡಿದ್ದೀನಿ. ಮನೇಲಿರೋ ವಸ್ತುಯಿಂದನೇ ನಾವು ಯೂಸ್ ಮಾಡ್ಕೊಂಡು ನಾವು ನಿಪ್ಪಟ್ಟನ್ನ ಮಾಡ್ಬೋದು. ಈಗ ಫೆಸ್ಟಿವಲ್ಸ್ ಬರ್ತಾ ಇದೆ, ಸೊ ಅದರಿಂದ ನೀವು ಮನೇಲಿ ಟ್ರೈ ಮಾಡಿ ನಿಪ್ಪಟ್ಟು ಹೆಂಗೆ ಮಾಡೋದಂತ ಹೇಳಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ. ಇದೇ ರೀತಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.